ನಮಸ್ತೆ ಸ್ನೇಹಿತರೆ ನಿನ್ನೆ ಸಂಜೆ ಚುರುಮುರಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಚುರುಮುರಿಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ಮನೇಲೇ ಇತ್ತು. ಆದರೆ ಕಾಂಗ್ರೆಸ್ ಕಡಲೆ ಬೀಜ ಮಾತ್ರ ಇರಲಿಲ್ಲ. ಅದಕ್ಕೆ ಮನೇಲೇ ಮಾಡೋಣ ಅಂತ ಹೇಳಿ ತಯಾರು ಮಾಡಿದ್ವಿ. ಕಡಲೆ ಬೀಜನ ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಕಡಲೆ ಬೀಜವನ್ನು 2 ಭಾಗವಾಗಿ ವಿಂಗಡಿಸಬೇಕು ಮತ್ತು ಸಿಪ್ಪೆನ ನಿಧಾನವಾಗಿ ಚೆನ್ನಾಗಿ ತೆಗೆದು ಒಂದು ಚೂರು ಸಿಪ್ಪೆಗಳಿರಬಾರ್ದು, ಆ ರೀತಿ ತೆಗಿಬೇಕು. ಮತ್ತು ಚುರುಮುರಿಗೆ ಬೇಕಾಗಿರುವಂತಹ ಸಾಮಗ್ರಿ ಅರಿಶಿಣ, ಅಚ್ಕಾರದ ಪುಡಿ, ಮೆಣಸಿನ ಪುಡಿ ಮತ್ತು ಉಪ್ಪು. ಇದಿಷ್ಟು ಸಾಮಗ್ರಿಗಳನ್ನು ಸಿದ್ಧತೆ ಮಾಡ್ಕೋಬೇಕು. ಸಿದ್ಧತೆ ಆದ ನಂತರ ಒಲೆ ಮೇಲೆ ಒಂದು ಬಾಣಲಿಯಲ್ಲಿ 1 ಚಮಚ ಆಗುವಷ್ಟು ಎಣ್ಣೆ ಹಾಕಬೇಕು. ನಂತರ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ನಂತರ ಮೆಣಸಿನ ಪುಡಿ. ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಕಾಯಿಸಬೇಕು. ಇದನ್ನೆಲ್ಲ ಕಡಿಮೆ ಉರಿಯಲ್ಲೇ ಮಾಡಬೇಕು ಸ್ನೇಹಿತರೆ, ತುಂಬಾ ಕಡಿಮೆ ಉರಿಯಲ್ಲಿ ಮಾಡಬೇಕು. ಕೊನೆಯದಾಗಿ ಕಡಲೆ ಬೀಜ ಹುರ್ಕೊಂಡಿದ್ವಲ್ವ, ಆ ಒಂದು ಕಡಲೆ ಬೀಜವನ್ನು ಬಾಣಲಿಗೆ ಹಾಕಿ ಹುರಿಬೇಕು. ಸ್ವಲ್ಪ ಹುರಿದ್ರೆ ಸಾಕು. ನೋಡಿ, ಹುರಿದ ನಂತರ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಸ್ನೇಹಿತರೆ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು, ರುಚಿಯಾಗಿತ್ತು ಸ್ನೇಹಿತರೆ. ನೀವು ಸಹ ನಿಮ್ಮ ಮನೇಲಿ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.